ಎಲ್ರೂ ಹೇಳ್ತಾರೆ ಫಿಸಿಕಲ್ ಆಗಿ ಮಾಡೋದು ಕಾಣಿಸುತ್ತೆ. ನನ್ನ ಎಮೋಷನ್ಸ್ ಇದ್ರೆ ನಾನು ಅದನ್ನ ಅಳು ಮೂಲಕನೋ, ದುಃಖದ ಮೂಲಕನೋ, ಕಿರ್ಚೋ, ಖುಷಿ ಪಟ್ಟೋ ತೋರಿಸ್ಕೊಂಡ್ಬಿಡ್ತೀನಿ. ಬಟ್ ಮನ್ಸಲ್ಲಿ ಬರೋದು ಯಾರಿಗೂ ಗೊತ್ತೂ ಆಗಲ್ಲ. ಅದಕ್ಕೆ ಅದ್ರದ್ದೇನು ಎಫೆಕ್ಟ್ ಇಲ್ಲ ಅಂತ. ಆಕ್ಚುಲಿ ನಿಮ್ಗೆಲ್ಲ ಗೊತ್ತಿದ್ಯೋ ಗೊತ್ತಿಲ್ವೋ, ನೀವು ಮನಸ್ಸಲ್ಲಿ ಮಾಡೋದೇ ನಿಮ್ಗೆ 100% ನಿಮ್ಗೆ ಎಫೆಕ್ಟ್ ಕೊಡೋದು. ಮನಸ್ಸೇ ಎಲ್ಲದಕ್ಕೂ ಕಾರಣ. ಮನಸ್ಸಲ್ಲಿ ಒಂದು ಆಲೋಚನೆ ಹುಟ್ಟುತ್ತೆ. ಎಕ್ಸಾಂಪಲ್, ನಾನು ಇವತ್ತು ಹೋಗಿ ಪಾನಿಪುರಿ ತಿನ್ಬೇಕು. ಆ ಪಾನಿಪುರಿ ತಿನ್ಬೇಕನ್ನೋದು ಒಂದು ಮೆಂಟಲ್ ಲೆವೆಲಲ್ಲಿ ನಡೆಯೋದು. ಅದಕ್ಕೆ ಅದರದೇ ಆದಂತಹ ಎಮೋಷನ್ಸ್ ಕ್ರಿಯೇಟ್ ಆಗುತ್ತೆ. ಏನು? ನಿಮ್ಮೊಳಗಡೆ ಖುಷಿ ಆಗುತ್ತೆ. ಓಹ್! ತಿನ್ನೋಣ. ಆ ಖುಷಿ ಅನ್ನೋದೊಂದು ಭಾವನೆ. ನಿಮ್ಮ ಫಿಸಿಕಲ್ ಲೆವೆಲಲ್ಲಿ ಎದ್ದೋಗಿ ದೇಹ ಅಂಗಡಿಗೆ ಹೋಗಿ ಪಾನಿಪುರಿ ತಿನ್ನುತ್ತೆ. ಇದಕ್ಕೆಲ್ಲ ನೀವು 5 ನಿಮಿಷದ ಹಿಂದೆ ಮನೇಲಿ ಕೂತವ್ರು ನೆಕ್ಸ್ಟು ಬಂದು ಅಂಗಡಿಲಿ ಕೂರೋಕ್ ಕಾರಣ ಏನು? ನಿಮ್ಮಲ್ಲಿ ಮನಸ್ಸಲ್ಲಿ ಹುಟ್ಟಿರುವಂತ ಒಂದು ಆಲೋಚನೆ. ಅದಕ್ಕೆ ನಿಮ್ಮ ಎಲ್ಲಾ ಕರ್ಮಗಳಿಗೂ ಕಾರಣ ನಿಮ್ಮ ಮನಸ್ಸು. ನಿಮ್ಮ ಮನಸ್ಸು ಕೂಡ ಕರ್ಮ ಮಾಡುತ್ತೆ. ನಿಮ್ಮ ಮನಸ್ಸಲ್ಲಿ ಹುಟ್ಟೋ ಆಲೋಚನೆಗಳಿಂದವೂ ಕೂಡ ನಿಮ್ಗೆ ಪುಣ್ಯ ಅಥವಾ ಪಾಪ ಬರುತ್ತೆ. ಆ ಕಾರಣಕ್ಕೆ ನಾನು ಹೇಳುವಂಥದ್ದು ಮೆಂಟಲ್ ಲೆವೆಲ್ ಮೇಲೆ ಗಮನ ಕೊಡಿ.